ಬ್ಯಾಕ್ ಡೋರ್ ನ ನೀವು ನೋಡೋದಾದ್ರೆ ಸ್ವಲ್ಪ ಯುನೀಕ್ ಅಂತ ಅನ್ಸ್ಬೋದು. ಅಂದ್ರೆ ಮಕ್ಕಳು ಅಂತೂ ಎಗರ್ಬಿಟ್ಟು ಇದು ಡೋರ್ ನ ಓಪನ್ ಮಾಡಕ್ಕಾಗಲ್ಲ, ಆದ್ರೆ ಒಳಗಡೆ ನೀವು ಕೂತಾಗ ಗೊತ್ತಾಗುತ್ತೆ ಸ್ಪೇಸ್ ತುಂಬಾ ಚೆನ್ನಾಗಿದೆ ಅಂತ. ಇನ್ನು ಈ ವೆಹಿಕಲ್ ನ 4 ವೀಲ್ಗಳ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಸೇಮ್ ಅಲಾಯ್ ವೀಲ್ಸ್ ಕೊಟ್ಟಿರೋದು. ಅಷ್ಟು ಮಾತ್ರ ಅಲ್ಲ, ನಿಮ್ಗೊಂದು ಎಕ್ಸ್ಟ್ರಾ ಅಂದ್ರೆ ಸ್ಪೇರ್ ವೀಲ್ಸ್ ಕೊಡ್ತಾರೆ ಗೊತ್ತಾ, ಅದು ಕೂಡ 18 ಇಂಚ್ ಅಲಾಯ್ ವೀಲ್ಸ್ ನ ನಿಮ್ಗೆ. ಇನ್ನು ಮಾರುತಿ ಸುಜುಕಿ ಈ ವಿಟಾರದ ಸ್ಟಾರ್ಟಿಂಗ್ ಪ್ರೈಸ್ ನ ನೀವು ನೋಡೋದಾದ್ರೆ 10.99 lakhs ಇಂದ, ಇನ್ನು ಟಾಪ್ ಎಂಡ್ ನೀವು ನೋಡ್ತೀರಾ ಅಂದ್ರೂ ಕೂಡ 19.79 lakhs ವರೆಗೂ ಶುರುವಾಗುತ್ತೆ. ಇನ್ನು ಈ ಕಾರ್ನ ಹಿಂಭಾಗದ ಬಗ್ಗೆ ಮಾತಾಡೋಣ. ಇದಕ್ಕೆ ಒಂಥರ ಸ್ಟ್ರಾಂಗ್ ಮಸ್ಕ್ಯುಲನ್ ಸ್ಟ್ಯಾನ್ಸ್ ಕೊಟ್ಟಿದೆ. ಅಂದ್ರೆ ಹಿಂದೆಯಿಂದ ಯಾರಾದ್ರೂ ನೋಡಿದ್ರು ಅಂತಂದ್ರೆ ಸ್ಟ್ರಾಂಗ್ ಆದ SUV ಕಾರ್ನ ಫೀಲೇ ಕೊಡುತ್ತೆ. ಹಾಗೆ ಈ ಟೇಲ್ ಗೇಟ್ ನೀವು ನೋಡೋದಾದ್ರೆ ಪೂರ್ತಿ ಅಪ್ ರೈಟ್ ಆಗಿದೆ. ಈಗ ಈ ಕಾರ್ನ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಈ ಕಾರ್ನ ಬೂಟ್ ಸ್ಪೇಸ್ ಅಂತೂ ಸಖತ್ತಾಗಿದೆ, ಹಾಗೆ ಯುನೀಕ್ ಅಂತಾನು ಹೇಳ್ಬೋದು. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಅಥವಾ ಎಲ್ಲರೂ ನೀವು ಹೊರಗಡೆ ಹೋಗ್ತಿದ್ದೀರಾ ಅಂತಂದ್ರೆ ನಿಮ್ಮ ಲಗೇಜ್ ಏನಿರುತ್ತೆ ಅದನ್ನ ಪೂರ್ತಿ ಇಲ್ಲಿ ನೀವು ಸ್ಟಫ್ ಮಾಡ್ತೀವಿ. ಬೂಟ್ ಸ್ಪೇಸ್ ಇನ್ನೂ ಕೂಡ ಮುಗ್ದಿಲ್ಲ. ಎಕ್ಸ್ಟ್ರಾ ಟೂಲ್ಸ್ ಇಟ್ಕೋಬೇಕು, ಅಲಾಯ್ ವೀಲ್ಸ್ ಇರಬೇಕು, ಅದೆಲ್ಲ ಎಲ್ಲಿಡ್ತಾರೆ ನಾನು ತೋರಿಸ್ತೀನಿ. ಹಿಂಗ್ ಸ್ಪೇಸ್ ನೀವು ಓಪನ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಟೂಲ್ಸ್ ಗಳೆಲ್ಲ ಕಾಣುತ್ತೆ. ಹಾಗೆ ಇಲ್ಲಿ ಕಾಣ್ತಿರೋ ಈ ಒಂದು ಸ್ಪೇರ್ ಅಲಾಯ್ ವೀಲ್ಸ್ ಕೂಡ ನೀವು ಇಲ್ಲಿ ಪ್ಲೇಸ್ ಮಾಡ್ಬೋದು. ಸೊ ಬೂಟ್ ಸ್ಪೇಸ್ ಅಂತೂ ನಮ್ಮ ಮನೆ ಲಗೇಜ್ ಇಂದ ಹಿಡಿದು ಹಾಗೆ ನೀವು ಸ್ವಲ್ಪ ಕೆಳಗಡೆ ಇದನ್ನ ಓಪನ್ ಮಾಡಿದ್ರೆ ವೀಲ್ಸ್ ಇಂದ ಹಾಗೆ ಟೂಲ್ಸ್ ಇಂದ ಎಲ್ಲನೂ ಕೂಡ ಇಲ್ಲಿ ಪ್ಲೇಸ್ ಮಾಡಿ. ಹಾಗೆ ಈ ಕಾರ್ನಲ್ಲಿ ಒಂದು ಯುನೀಕ್ ಫೀಚರ್ ಇದೆ. ಏನು ಅಂತ ಕೇಳಿದ್ರ ನೋಡಿ, ಇಲ್ಲಿ ಕಾಣ್ತಿದ್ಯಾ? ಸೊ ಈ ಒಂದು ಸಬೂಫರ್ ಏನಿದೆ ಕಾರ್ ನೀವು ತಗೊಳ್ಬೇಕಾದ್ರೆ ಬೈ ಡಿಫಾಲ್ಟ್ ಆಡ್ ಮಾಡಿ ಕೊಡ್ತಾರೆ. ಯೂಶಲಿ ಬೇರೆ ಕಾರ್ಸ್ ಗಳಲ್ಲಿ ನಿಮ್ಗೆ ಈ ಒಂದು ಸಬೂಫರ್ ನ ನೀವೇನಾದ್ರೂ ಫಿಕ್ಸ್ ಮಾಡಬೇಕು ಅಥವಾ ಕಾರ್ಗೆ ಆಡ್ ಆನ್ ಮಾಡಬೇಕು ಅಂತಂದ್ರೆ ನೀವು ಎಕ್ಸ್ಟ್ರಾ ಪೇ ಮಾಡಿ ತಗೊಳ್ಬೇಕಾಗತ್ತೆ. ಆದ್ರೆ ಈ ವಿಟಾರ ಅಲ್ಲಿ ನಿಮ್ಗೆ ಈ ಫೀಚರ್ ಆಡ್ ಆನ್ ಆಗಿನೇ ಬರುತ್ತೆ. ಇನ್ನು ಈ ಬೂಟ್ ಸ್ಪೇಸ್ ನ ಕೆಪಾಸಿಟಿ ಬಗ್ಗೆ ಮಾತಾಡೋದಾದ್ರೆ 310 ಲೀಟರ್ಸ್ ಹಿಡಿಯುತ್ತೆ. ಫ್ಯಾಮಿಲೀಸ್ಗೆ, ಫ್ರೆಂಡ್ಸ್ಗೆ, ಹಾಗೆ ನೀವು ಇಂಡಿವಿಜುವಲ್ ಆಗಿ ಹೊರಗಡೆ ಹೋಗ್ತಿದ್ದೀರಾ ಅಂದ್ರೂ ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಪ್ರತಿಯೊಂದಕ್ಕೂ ಒಂದು ಪರ್ಫೆಕ್ಟ್ ಸೂಟಬಲ್ ಕಾರ್ ಅಂತ ಹೇಳ್ಬೋದು. ಕಾರ್ನ ಔಟ್ಲುಕ್ ಅಂತೂ ನನಗೆ ಸಖತ್ ಇಷ್ಟ ಆಗೋಯ್ತು. ದ ಮೋಸ್ಟ್ ಸ್ಟೈಲಿಶ್, ಬೋಲ್ಡ್, ಸ್ಟ್ರಾಂಗ್ ಅಂತಾನೆ ಹೇಳ್ಬೋದು. ಪಕ್ಕ ಇದೊಂದು SUV ಫೀಲ್ ಕೊಡುತ್ತೆ. ಹಾಗೆ ಇನ್ನೊಂದು ರೌಂಡ್ ತಗೊಳ್ಳೋಣ ಅಂತ ಅನಿಸ್ತಿದೆ, ಬನ್ನಿ ಹೋಗೋಣ. ಇಷ್ಟೊತ್ತು ಕಾರ್ ಔಟ್ಲುಕ್ ನ ಡಿಸೈನ್ಸ್, ಫೀಚರ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು. ಈಗ ಕಾರ್ ಒಳಗಡೆ ಡಿಸೈನ್ಸ್ ಯಾವ ರೀತಿ ಇದೆ, ಯಾವ ರೀತಿ ಮೈಲೇಜ್ ಕೊಡುತ್ತೆ, ಮತ್ತೆ ಕಾರ್ನ ಓಡಿಸ್ಬೇಕಾದ್ರೆ ಯಾವ ಫೀಲ್ ಕೊಡುತ್ತೆ ಅಂತ ನೋಡೋಣ. ಇಂಟೀರಿಯರ್ ಬಗ್ಗೆ ಮಾತಾಡೋದಾದ್ರೆ ಸಖತ್ ಸ್ಟೈಲಿಶ್ ಆಗಿದೆ ಬಿಡಿ. ಐ ಥಿಂಕ್ ದ ಮೋಸ್ಟ್ ಸ್ಟೈಲಿಶ್ ಕಾರ್ ಅಂತ ಹೇಳ್ಬೋದು. ಹಾಗೆ ಡ್ಯುಯಲ್ ಟೋನ್ ಇಂಟೀರಿಯರ್ ಡಿಸೈನ್ಸ್ ನ ಇದು ಕೊಟ್ಟಿದ್ದಾರೆ. ನೋಡಿ, ನೀವು ಕಾರಲ್ಲಿ ಫಸ್ಟ್ ಕೂತ್ಕೊಂಡ ತಕ್ಷಣ ಫಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಡ್ರೈವರ್ ಸೀಟ್ ಅಲ್ಲಿ ಇದ್ರೆ ನೀವು ಸೀಟ್ ನ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಈ ಕಾರಲ್ಲಿ ಸೀಟ್ ನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾದ್ರೆ ಸಿನ್ಸ್ ಇಟ್ ಈಸ್ ಎಲೆಕ್ಟ್ರಿಕ್ ಆಗಿರೋದ್ರಿಂದ ಇಲ್ಲೆಲ್ಲನೂ ಕೂಡ ನಿಮ್ಗೆ ಒಂದು ಬಟನ್ ನ ಕೊಟ್ಟಿದ್ದಾರೆ. ಸೊ ಸೂಟಬಲ್ ಆಗಿ ನೀವು ಅದನ್ನ ಆಪರೇಟ್ ಮಾಡ್ಕೊಳ್ಳಿ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನನಗೆ ಇಷ್ಟ ಆಗಿದ್ದೇನು ಅಂತಂದ್ರೆ ಬಿ ಸ್ಪೋಕ್ ಸ್ಟೇರಿಂಗ್, ಒಂದು ಸ್ಪೋರ್ಟಿವ್ ಲುಕ್ ಅನ್ನ ಕೊಟ್ಟಿದೆ. ನೋಡಿ, ನಿಮಗೆ ಬೇಕಾದಾಗೆ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಡೌನ್ ಬರುತ್ತೆ, ಹಾಗೇನೆ ಈ ತರ ಫ್ರಂಟ್ ನೋಡಿ ಹೀಗೆ, ಮತ್ತೆ ಈ ತರ. ಸೊ ನಿಮ್ಗೆ ಹೇಗ್ ಬೇಕೋ ಆ ತರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸ್ಟೇರಿಂಗ್ ಬಗ್ಗೆ ಮಾತಾಡಿದ್ದಾಯ್ತು. ಇನ್ನು ಈ ಮಾರುತಿ ಸುಜುಕಿ ಈ ವಿಟಾರದ ಸ್ಟೈಲಿಶ್ ಕಾಕ್ಪಿಟ್ ಬಗ್ಗೆ ಮಾತಾಡೋಣ. ನೋಡಿ, ಈ ಒಂದು ಮಾರುತಿ ಸುಜುಕಿ ಅವರು ಏನೇ ಮಾಡಿದ್ರು ಕೂಡ ತುಂಬಾ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಆದ್ರೆ ಈ ಮಾಡೆಲ್ ಅಲ್ಲಿ ಒಂಥರ ಡಿಫ್ರೆಂಟ್ ಫೀಚರ್ ಕೊಟ್ಟಿದ್ದಾರೆ. ಎಷ್ಟು ಸ್ಟೈಲಿಶ್ ಆಗಿದೆ ಅಂತ ಅಂದ್ರೆ ನಾವು ಡ್ರೈವಿಂಗ್ ಮಾಡ್ಬೇಕಾದ್ರೂ ಕೂಡ ಒಂದು ಮೋಸ್ಟ್ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿ ಹಾಗೆ ಸ್ಟೈಲಿಶ್ ಆಗಿ ಒಂದು ಕಾರಲ್ಲಿ ಕುತ್ಕೊಂಡು ನಾವು ಗಾಡಿನ ಓಡಿಸ್ತಿದೀವಿ ಅಂತ ಅನ್ಸುತ್ತೆ. ದಟ್ಸ್ ದಿ ಬೆಸ್ಟ್ ಪಾರ್ಟ್. ನಾವು ಒಂದು ಕಾರ್ನ ಬೈ ಮಾಡ್ತಿದೀವಿ ಅಂತ ಅಂದ್ರೆ ಒಳಗಡೆ ಕೂತಾಗ ಆ ಇಂಟೀರಿಯರ್ ಡಿಸೈನ್ಸ್ ಕೂಡ ಅಷ್ಟೇ ಸೂಟಬಲ್ ಆಗಿರ್ಬೇಕು. ಸೊ ಈ ಕಾಕ್ಪಿಟ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ.
ಫಸ್ಟ್ ಈ ಕಾರ್ನ ಟ್ವಿನ್ ಡೆಕ್ ಕನ್ಸೋಲ್ ಬಗ್ಗೆ ಮಾತಾಡೋಣ. ನೋಡಿ, ಇಲ್ಲಿ ನಿಮಗೆ ಕಪ್ ಹೋಲ್ಡರ್ಸ್ ಬರುತ್ತೆ, ಹಾಗೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೂಡ ಹಾಕೋಬಹುದು. ಇಲ್ಲಿ ನೀವು ನೋಡಿದಾಗ ಎ ಟೈಪ್ ಮತ್ತೆ ಸಿ ಟೈಪ್ ಚಾರ್ಜರ್ನು ಕೂಡ ನೀವು ಇಲ್ಲಿ ಅಪ್ಲಿಕೇಬಲ್ ಆಗಿ ಮಾಡ್ಕೊಳ್ಬಹುದು. ಇನ್ನು ಗೇರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದು ಆಲ್ ನ್ಯೂ ಶಿಫ್ಟ್ ಬೈ ವೈರ್ ಸಿಸ್ಟಮ್. ನೋಡಿ, ಇದನ್ನ ಜಸ್ಟ್ ನೀವು ಹೀಗೆ ಮಾಡಿ ಹೀಗೆ ಬಿಟ್ರೆ ಸಾಕು. ಪಾರ್ಕಿಂಗ್, ಡ್ರೈವ್ ಮೋಡ್, ನ್ಯೂಟ್ರಲ್ ಅಂಡ್ ರಿವರ್ಸ್ ಎಲ್ಲಾನು ಕೂಡ ಇಲ್ಲೇ ಸೂಟಬಲ್ ಆಗಿ ಕನೆಕ್ಟೆಡ್ ಆಗಿದೆ. ಹಾಗೆ ಒಂದು ಸ್ಪೆಷಲ್ ಫೀಚರ್ ಇದೆ, ಎಲೆಕ್ಟ್ರಿಕಲ್ ಪಾರ್ಕಿಂಗ್ ಬ್ರೇಕ್ ಕೂಡ ಇದೆ. ನೋಡಿ, ಇದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಈ ಕಾರ್ನ ಸ್ಕ್ರೀನ್ ಬಗ್ಗೆ ಮಾತಾಡೋಣ. ಇದು ಇಂಟಿಗ್ರೇಟೆಡ್ ಡಿಜಿಟಲ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಒಬ್ಬೊಬ್ರದ್ದು ಆಂಡ್ರಾಯ್ಡ್ ಫೋನ್ಗಳಿರುತ್ತೆ, ಇನ್ನೊಬ್ರದ್ದು ಆಪಲ್ ಫೋನ್ಗಳಿರುತ್ತೆ. ಅವಾಗ ಅವ್ರು ಕನೆಕ್ಟ್ ಮಾಡಕ್ ಆಗಲ್ಲ ಅಂತ ತಲೆ ಕಟ್ಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ವೈರ್ಲೆಸ್ ಕನೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದೇ ಫೋನ್ ಆಗಿದ್ರು ಕೂಡ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಹಾಗೆ ಈ ಒಂದು ಸ್ಕ್ರೀನ್ ಸ್ಪೇಸ್ ಬಂದು 10 ಇಂಚ್ ಇದೆ. ಇನ್ನು ಈ ಕಾರ್ನ ಡಿಜಿಟಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ. ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಬ್ಯಾಟ್ರಿ ಚಾರ್ಜ್, ಕಾರ್ನ ಬ್ಯಾಟ್ರಿ ಚಾರ್ಜ್ ಎಷ್ಟಿದೆ, ಹಾಗೆ ಮತ್ತೆ ಕಾರ್ ಯಾವ ಸ್ಪೀಡಲ್ಲಿ ಹೋಗ್ತಿದೆ. ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಇಲ್ಲಿ ನೀವು ನ್ಯಾವಿಗೇಷನ್ ಕೂಡ ತುಂಬಾ ಕ್ಲೋಸ್ ಆಗಿ ನೋಡ್ಕೊಂಡು ಹೋಗ್ಬೋದು. ಇನ್ನು ಈ ಕಾರ್ನ AC ಕಂಟ್ರೋಲ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ತುಂಬಾ ಯುನೀಕ್ ಆದ ಫೀಚರ್ ಅಂತಾನೆ ಹೇಳ್ಬೋದು. ನೀವು ಇಲ್ಲೊಂಚೂರು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಒಂದು ವಿಂಟೇಜ್ ಲುಕ್ ಅನ್ನ ಕೊಡುತ್ತೆ. ಹಾಗೆ ಇದು ಸಿಸ್ಟಮ್ ಅಲ್ಲೂ ಕೂಡ ನೀವು ಆಕ್ಸೆಸ್ ಮಾಡಬಹುದು, ಮತ್ತೆ ಇಲ್ಲೂ ಕೂಡ ಈಸಿಯಾಗಿ AC ಕಂಟ್ರೋಲ್ ಸಿಸ್ಟಮ್ಸ್ ಏನಿರುತ್ತೆ ಅದನ್ನ ನೀವು ಆಪರೇಟ್ ಮಾಡಬಹುದು.